ಇಂಡಸ್ಟ್ರಿ ಟೋಟಲ್ ಆಗಿ ಮುಚ್ಚೆ ಬಿಡ್ಬೇಕು. ಕನ್ನಡ ಇಂಡಸ್ಟ್ರಿನೇ ಇರಬಾರ್ದು. ತೆಲುಗು ಹೋಗ್ತಾರೆ, ತಮಿಳ್ ಹೈಲೈಟ್ ಮಾಡ್ತಾರೆ, ಮಲಯಾಳಂ ಸಿನಿಮಾ ಎಕ್ಸ್ಟ್ರಾಂಡರಿ ಅಂತ. ಸುಮ್ನೆ ನಾನು ಯಾವ ಸಿನಿಮಾ ಹತ್ರ ಮಾತಾಡೋದೇ ಇಲ್ಲ. ಬಂದು ನೀವು ನೋಡಿ ಚೆನ್ನಾಗಿದೆ ಇಲ್ವಾ, ಆ ಒಂದು ಸೌಜನ್ಯ ಕನ್ನಡ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾ ಬಗ್ಗೆ ನಾನು ಬಹಳ ಮಾತಾಡಿದ್ದೀನಿ. ಯಾಕೆಂದ್ರೆ ಅಷ್ಟು ಅದ್ಭುತವಾಗಿ ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಚಂದನ್ ಕುಮಾರ್. ಇಡೀ ಒಂದು ಟ್ಯಾಲೆಂಟ್ ನ ಯೂಸ್ ಮಾಡಿ ನಮ್ಮ ಕನ್ನಡ ಜನಕ್ಕೆ ಎಂತ ಸಿನಿಮಾ ಕೊಡಬೇಕು ಅಂತ ಯೋಚನೆ ಮಾಡಿ ಖರ್ಚು ಮಾಡಿ ಜೀವನ ಪಣ ಇಟ್ಟು ಸಿನಿಮಾಗಳು ಮಾಡಿರ್ತಾರೆ. ಏನ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂದ್ರೆ, ಈಗ ಎಲ್ರಿಗೂ ಫ್ರೀ ಟಿಕೆಟ್ಗಳು, ಸುಮ್ನೆ ಪ್ರಮೋಷನ್ ಮಾಡಿ ಆತರ ಹೇಳಿ ಮಾಡಿ 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 ದುಡ್ಡು ಕೊಟ್ಟು ಯಾರು ಒಳಗ್ ಬರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಕನ್ನಡ ಸಿನಿಮಾ ಬಗ್ಗೆ ಅಷ್ಟು ಅವ್ರಿಗೆ ಅಸಡ್ಡೆನೋ ತಾತ್ಸಾರನೋ ಅಥವಾ ಇವ್ರು ಸರಿಯಾಗಿ ಮಾಡಲ್ಲ ಸಿನಿಮಾ ಅಂತನೋ ಅಥವಾ ಫ್ರೀ ಇದ್ರೆ ಮಾತ್ರ ನೋಡೋಣ ಅಂತನೋ. ಯಾಕೆಂದ್ರೆ ಕೆಲವು ಸಿನಿಮಾಗಳು ಚೆನ್ನಾಗಿ ಇಲ್ದಿರೋದನ್ನು ಕೂಡ ಪ್ರಮೋಷನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಆಡಿಯನ್ಸ್ ಥಿಯೇಟರ್ ಒಳಗೆ ಬಂದು ಅವ್ರಿಗೆ ನಿರಾಸೆಯಾಗಿ ಇವ್ರು ಮಾಡದೆ ಹಿಂಗೆ ಸುಮ್ನೆ ಪ್ರಮೋಟ್ ಮಾಡ್ತಾರಂತ ನನಗನ್ನಿಸ್ತಾ ಇದೆ. ಯಾವ ಭಾಷೆಗೂ ಕಮ್ಮಿ ಇಲ್ದಿರೋಂತ ಒಂದು ಫ್ಲರ್ಟ್ ಸಿನಿಮಾ, ಎಂಟರ್ಟೈನರ್, ಒಂದು ಯಂಗ್ಸ್ಟರ್ಸ್ ಗೆ ಬೇಕಾಗಿರುವಂತ ವಿಷಯಗಳನ್ನ ಹೇಳುವಂತ ಸಿನಿಮಾ, ಎಲ್ಲಾರು ಸ್ಮಾರ್ಟ್ ಆಗಿರುವಂತ ಒಂದು ಹೀರೋಯಿನ್ಸ್, ಸಾಂಗು ಎಲ್ಲವೂ ಚೆನ್ನಾಗಿದ್ದಾಗ ಸ್ಕ್ರೀನ್ ಪ್ಲೇ, ಡೈಲಾಗು ಎಕ್ಸ್ಟ್ರಾರ್ನರಿ. ನಾನು ಸುಮ್ನೆ ನಾನು ಯಾವ ಸಿನಿಮಾ ಹತ್ರ ಮಾತಾಡೋದೇ ಇಲ್ಲ. ಆದ್ರೆ ನಮ್ಮ ಕನ್ನಡ ಆಡಿಯನ್ಸ್ ನಮ್ಮ ಇಂಡಸ್ಟ್ರಿ ಟೋಟಲ್ ಆಗಿ ಮುಚ್ಚೆ ಬಿಡ್ಬೇಕೇನೋ, ಕನ್ನಡ ಇಂಡಸ್ಟ್ರಿನೇ ಇರಬಾರ್ದೇನೋ ಆ ಲೆವೆಲ್ಗೆ ನಮ್ಮ ಕನ್ನಡ ಆಡಿಯನ್ಸ್ ತೆಲುಗು ಹೋಗ್ತಾರೆ, ತಮಿಳ್ ಹೈಲೈಟ್ ಮಾಡ್ತಾರೆ, ಮಲಯಾಳಂ ಸಿನಿಮಾ ಎಕ್ಸ್ಟ್ರಾರ್ನರಿ ಅಂತಾರೆ. ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಫ್ಲರ್ಟ್ ಸಿನಿಮಾ ಬಗ್ಗೆ ಮಾತ್ರ ಹೇಳ್ತೀನಿ. ಒಳ್ಳೆ ಸಿನಿಮಾಗಳನ್ನ ಯಂಗ್ಸ್ಟರ್ಸ್ ಮುಖ್ಯವಾಗಿ ಒಳ್ಳೊಳ್ಳೆ ನಿರ್ದೇಶಕರು ಪಬ್ಲಿಸಿಟಿ ಹೆವಿಯಾಗಿ ಕೊಟ್ಟು ಸೆಲೆಬ್ರಿಟಿಗಳಿಗೆ ಶೋ ಹಾಕ್ಬಿಟ್ಟು ಎಲ್ಲಾ ಸೆಲೆಬ್ರಿಟಿಗಳು ಚೆನ್ನಾಗಿದೆ ಅಂದಾಗ ಅದು ಚೆನ್ನಾಗಿಲ್ದೇ ಇರಬಹುದು. ಯಾವುದೇ ಒಬ್ಬ ಸಿನಿಮಾ ಮಾಡೋನು ತುಂಬಾ ಖರ್ಚು ಮಾಡೋದು ಕಷ್ಟ ಇದೆ. ಒಂದೊಂದು ಹೋಲ್ಡಿಂಗ್ ಗಳು ಹೊರಗಡೆ ಹಾಕ್ಬೇಕು ಅಂದ್ರೆ 4 ಲಕ್ಷ 5 ಲಕ್ಷ ಆಗುತ್ತೆ. ಒಂದು ಯೂಟ್ಯೂಬ್ ಅಲ್ಲೋ ಇನ್ನೊಂದಲ್ಲಿ ಏನೋ ಪೋಸ್ಟ್ಗಳು ಅಂಟಿಸಿ ಸಿನಿಮಾ ನಮ್ಮನ್ನು ಪ್ರಮೋಟ್ ಮಾಡಿ ಥಿಯೇಟರ್ ತಂದಿರ್ತಾನೆ. ದಯವಿಟ್ಟು ನಮ್ಮ ಕನ್ನಡ ಆಡಿಯನ್ಸ್ಗಳು ಅರ್ಥ ಮಾಡ್ಕೊಳ್ಳಿ. ಕೆಲವು ಒಳ್ಳೆ ಸಿನಿಮಾಗಳಿದೆ, ರಿಪೋರ್ಟ್ ನೋಡಿ ಅಥವಾ ಥಿಯೇಟರ್ ಬಂದು ನೀವು ನೋಡಿ ಸಿನಿಮಾ ಇದೆಯಾ, ಚೆನ್ನಾಗಿದೆಯಾ ಇಲ್ವಾ, ಆ ಒಂದು ಸೌಜನ್ಯ ಆದ್ರೂ ಇರಲಿ ನಮ್ಮ ಕನ್ನಡ ಅಭಿಮಾನಿಗಳಿಗೆ. ಇಲ್ಲಾಂದ್ರೆ ಕನ್ನಡ ಇಂಡಸ್ಟ್ರಿನ ನಾವು ಖಂಡಿತವಾಗಿ ಮುಚ್ಚಬೇಕಾಗತ್ತೆ. ಕಷ್ಟಪಟ್ಟು ಒಂದು ಮಿಡಲ್ ಸಿನಿಮಾಗಳು ಮಾಡಿ ಕಥೆನ ಒಂದು ಕಂಟೆಂಟ್ ನ ಇಟ್ಟುಕೊಂಡು ಮಾಡಿರೋಂತ ಫ್ಲರ್ಟ್ ಸಿನಿಮಾ ಚೆನ್ನಾಗಿದ್ದಾಗ, ಚೆನ್ನಾಗಿಲ್ಲ ಅಂದಾಗ ನೀವೇನು ಬೇಕಾದ್ರೂ ಹೇಳ್ಬಹುದು. ಇದೇ ತುಮಕೂರಲ್ಲಿ ನೆನ್ನೆ ಬಂದು ಎಲ್ಲ ಕಾಲೇಜ್ ಹುಡುಗರು ನೋಡಿದ್ದಾರೆ. ಸ್ಕ್ರೀನ್ ಅರ್ಧ ಹಾಕೋದೊಂದು ಬ್ಯಾಲೆನ್ಸ್, ಅಷ್ಟು ಕಾಮಿಡಿ, ಅಷ್ಟು ಚೆನ್ನಾಗಿ, ಅಷ್ಟು ಒಳ್ಳೆ ರೆಸ್ಪಾನ್ಸ್, ಅಷ್ಟು ಟ್ವಿಸ್ಟ್ಗಳು. ಥಿಯೇಟರ್ ಬಂದು ನೋಡಿ, ಚೆನ್ನಾಗಿಲ್ಲ ಅಂದಾಗ ನೀವು ಬೈರಿ, ಅದ್ರ ಬೇರೆ ಪ್ರಶ್ನೆ. ಆದ್ರೆ ಥಿಯೇಟರ್ ಬಂದಾಗ ನೀವು ಮೋಸ ಆಗಲ್ಲ. ಕನ್ನಡ ಸಿನಿಮಾಗಳು ಇಷ್ಟೇ ಅಂತ ಸುಮ್ಮನೆ ಇದ್ಬಿಡಬೇಡಿ. ದಯವಿಟ್ಟು ಥಿಯೇಟರ್ ಬಂದು ನಮ್ಮ ಕನ್ನಡ ಚಿತ್ರರಂಗವನ್ನ ಉಳಿಸಿ ಅಂತ ನಾನು ಕೇಳ್ಕೊಳ್ಳಲ್ಲ, ಒಳ್ಳೆ ಸಿನಿಮಾನ ನೋಡಿ ಅಂತ ಕೇಳ್ಕೊಂತ ಇದ್ದೀನಿ. ನಮಸ್ಕಾರ.